ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ರಾಶಿಚಕ್ರವು ವೃಶ್ಚಿಕ ರಾಶಿಯಾಗಿದ್ದರೆ ಮುಂದಿನ ಕೆಲವು ನಿಮಿಷಗಳು ನಿಮಗೆ ಅತ್ಯಂತ ಮುಖ್ಯ. ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಇಂದು ಹೊರಹೊಮ್ಮಲಿರುವ ಚಿಹ್ನೆಗಳು ನಿಮ್ಮ ಭವಿಷ್ಯವು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದಾದ ತಿರುವು ಹಂತದಲ್ಲಿದೆ ಎಂದು ಸೂಚಿಸುತ್ತದೆ. ಸಂತೋಷದ ದೊಡ್ಡ ಅಲೆಯು ತೆರೆದುಕೊಳ್ಳಲಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಪರೀಕ್ಷಿಸಿದ ಅದೇ ದೇವರು ಈಗ ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತು, ಉತ್ತಮ ಅವಕಾಶಗಳು ಮತ್ತು ಗಮನಾರ್ಹ ಬದಲಾವಣೆಗಳನ್ನು ಕಳುಹಿಸಲು ತಯಾರಿ ನಡೆಸುತ್ತಿದ್ದಾನೆ. ಅನೇಕ ಜನರು ಇದನ್ನು ನಂಬದಿರಬಹುದು, ಆದರೆ ವೃಶ್ಚಿಕ ರಾಶಿ ಚಕ್ರ ಚಿಹ್ನೆಯಾಗಿರುವವರಿಗೆ ಕಾಲದ ಚಕ್ರಗಳು ಈಗ ವೇಗವಾಗಿ ತಿರುಗುತ್ತಿವೆ. ಕಳೆದ ಕೆಲವು ದಿನಗಳಿಂದ, ತಿಂಗಳುಗಳಿಂದ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತಿಲ್ಲ, ಹಣ ಬರುತ್ತಿಲ್ಲ, ಪ್ರೀತಿ ಪಾತ್ರರು ನಿಮ್ಮನ್ನು ತ್ಯಜಿಸುತ್ತಾರೆ ಅಥವಾ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ಅಡಚಣೆಯನ್ನು ಎದುರಿಸುತ್ತಿದೆ ಎಂದು ನೀವು ಭಾವಿಸಿದ್ದರೆ ಇಂದಿನ ಸಂದೇಶವು ನಿಮಗೆ ಹೊಸ ಆರಂಭದ ಸಂಕೇತವನ್ನು ತರುತ್ತದೆ. ಆದರೆ ವಿಡಿಯೋ ಮುಗಿದ ನಂತರ ನೀವು ಇದನ್ನು ಮೊದಲೇ ತಿಳಿದಿರಬೇಕೆಂದು ಬಯಸುವ ಏನನ್ನಾದರೂ ಬಹಿರಂಗಪಡಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ. ಮತ್ತು ನೀವು ನಿಜವಾಗಿಯೂ ಭಗವಾನ್ ಮಹಾದೇವನನ್ನು ನಂಬಿದರೆ ನಂತರ ಪೂರ್ಣ ಭಕ್ತಿಯಿಂದ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಭಕ್ತಿಯಿಂದ ಪಠಿಸಿದ ಈ ಮಂತ್ರವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಎಂದು ನಂಬಲಾಗಿದೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನಿಮ್ಮ ಮೊದಲ ಭೇಟಿಯಾಗಿದ್ದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ನಿರ್ದಿಷ್ಟವಾದ ಪ್ರಮುಖ ಜಾತಕ ಗ್ರಹ ಶಕುನಗಳು ಮತ್ತು ಸ್ಫೂರ್ತಿದಾಯಕ ಸಂದೇಶಗಳನ್ನು ಮೊದಲು ಸ್ವೀಕರಿಸಲು ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಈಗ ಎಚ್ಚರಿಕೆಯಿಂದ ಆಲಿಸಿ. ಇಂದು ಸಾಮಾನ್ಯ ದಿನವಲ್ಲ. ಗ್ರಹಗಳ ಚಲನೆಗಳು ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಪ್ರಯತ್ನಗಳನ್ನು ವೇಗಗೊಳಿಸುವ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತಿವೆ. ನೀವು ಕಾಯುತ್ತಿದ್ದ ಹಣ, ನೀವು ದಣಿವರಿಯದೆ ಮಾಡಿದ ಕೆಲಸ, ಅವಕಾಶ ಅಥವಾ ನೀವು ಬಹುತೇಕ ಭರವಸೆಯನ್ನು ತ್ಯಜಿಸಿರುವ ಒಳ್ಳೆಯ ಸುದ್ದಿಯ ಕಡೆಗೆ ಸಕಾರಾತ್ಮಕ ಚಿಹ್ನೆಗಳು ಹೊರಹೊಮ್ಮುತ್ತಿವೆ. ಆದರೆ ಇಂದು ಒಂದು ಸಣ್ಣ ಎಚ್ಚರಿಕೆಯೊಂದಿಗೆ ಬರುತ್ತದೆ. ನೀವು ಆತುರದ ನಿರ್ಧಾರವನ್ನು ತೆಗೆದುಕೊಂಡರೆ ಅಥವಾ ತಪ್ಪು ಸ್ಥಳದಲ್ಲಿ ನಿಮ್ಮ ನಂಬಿಕೆಯನ್ನು ಇರಿಸಿದರೆ ನೀವು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಹಣೆಬರಹದ ಮುಚ್ಚಿದ ಬಾಗಿಲುಗಳನ್ನು ತೆರೆಯಬಹುದಾದ ಇಂದು ನೀವು ಯಾವ ಕ್ರಮವನ್ನು ತೆಗೆದುಕೊಳ್ಳಬಹುದು ಮತ್ತು ನೀವು ಯಾವುದೇ ವೆಚ್ಚದಲ್ಲಿ ಯಾವ ತಪ್ಪನ್ನು ತಪ್ಪಿಸಬೇಕು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ಆದ್ದರಿಂದ ಎಲ್ಲಿಯೂ ಹೋಗಬೇಡಿ, ಏಕೆಂದರೆ ಇಂದಿನ ಪ್ರಮುಖ ಮತ್ತು ನಿಗೂಢ ವೃಶ್ಚಿಕ ರಾಶಿಯ ಜಾತಕವು ಪ್ರಾರಂಭವಾಗಲಿದೆ. ಅದು ನಿಮ್ಮ ಮುಂಬರುವ ದಿನಗಳ ದಿಕ್ಕನ್ನು ಬದಲಾಯಿಸಬಹುದು. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಒಂದೇ ರೀತಿ ಕಾಣುವ ದಿನ ಬರುತ್ತದೆ, ಆದರೆ ಒಳಗೆ ಆಳವಾಗಿ ಬಹಳಷ್ಟು ಬದಲಾಗಿದೆ. ಜನರು ಇದನ್ನು ಸಾಮಾನ್ಯ ದಿನ ಎಂದು ಭಾವಿಸಿ ಮುಂದುವರಿಯುತ್ತಾರೆ, ಆದರೆ ಕೆಲವರಿಗೆ ಆ ದಿನವು ಅವರು ವರ್ಷಗಳಿಂದ ಕಾಯುತ್ತಿದ್ದ ಅಧ್ಯಾಯದ ಆರಂಭವಾಗುತ್ತದೆ. ವಿಚಿತ್ರವೆಂದರೆ ಆ ಬದಲಾವಣೆಯ ಮೊದಲ ಸುಳಿವು ಹೆಚ್ಚಾಗಿ ಯಾವುದೇ ಶಬ್ದದೊಂದಿಗೆ ಬರುವುದಿಲ್ಲ. ಅದು ಹೃದಯದ ಒಂದು ಮೂಲೆಯಲ್ಲಿ ಸದ್ದಿಲ್ಲದೆ ಬಡಿಯುತ್ತದೆ. ಬಹುಶಃ ಇಂದು ಇದೇ ರೀತಿಯ ಕ್ಷಣವಾಗಿದೆ. ಯೋಚಿಸಿ, ಇತ್ತೀಚೆಗೆ ನಿಮಗೆ ಅದು ಸಂಭವಿಸಿದೆಯೇ? ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ಆದರೆ ಪ್ರತಿಫಲಗಳು ಬೇರೆಯವರಿಗೆ ಹೋಗುತ್ತಿರುವಂತೆ ತೋರುತ್ತಿದೆ. ನೀವು ನಿಮ್ಮ ಜನರಿಗೆ ತುಂಬಾ ಮಾಡಿದ್ದೀರಿ, ಆದರೆ ಪ್ರತಿಯಾಗಿ ನಿಮಗೆ ಮೌನ ಮಾತ್ರ ಸಿಕ್ಕಿತು. ಕೆಲವೊಮ್ಮೆ ಯಾರೂ ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಎಂದು ಅನಿಸಿತು. ನೀವು ಹೊರಗೆ ನಗಬೇಕಾಗಿತ್ತು, ಆದರೆ ಒಳಗೆ ಆಳವಾಗಿ ಒಂದು ಪ್ರಶ್ನೆ ನಿರಂತರವಾಗಿ ಉಳಿಯಿತು. ಎಷ್ಟೋ ಸಮಯ ಇಂದಿನ ಕಥೆಯಲ್ಲಿ ಯಾರ ಉತ್ತರ ಕ್ರಮೇಣ ಹೊರಹೊಮ್ಮುತ್ತದೆ ಎಂಬುದನ್ನು ಇದು. ಆದರೆ ಆತುರ ಪಡಬೇಡಿ, ಏಕೆಂದರೆ ದೊಡ್ಡ ಸುಳಿವು ಕೊನೆಯಲ್ಲಿ ಬರುತ್ತದೆ. ಅದಕ್ಕೂ ಮೊದಲು ಬಹುಶಃ ನಿಮ್ಮ ಸ್ವಂತ ಜೀವನಕ್ಕೆ ಹೋಲುವ ಘಟನೆಯ ಬಗ್ಗೆ ನೀವು ಕಲಿಯಬೇಕಾಗುತ್ತದೆ. ಸ್ವಲ್ಪ ಸಮಯದ ಹಿಂದೆ ತನ್ನ ಕುಟುಂಬದ ಕನಸುಗಳು ಮತ್ತು ಭವಿಷ್ಯಕ್ಕಾಗಿ ತನ್ನೆಲ್ಲರ ಶಕ್ತಿಯನ್ನು ಮುಡಿಪಾಗಿಟ್ಟ ಒಬ್ಬ ವ್ಯಕ್ತಿ ಇದ್ದನು. ಪ್ರತಿದಿನ ಬೆಳಿಗ್ಗೆ ಅವನು ಹೊಸ ಭರವಸೆಯೊಂದಿಗೆ ಎಚ್ಚರಗೊಳ್ಳುತ್ತಿದ್ದನು, ಆದರೆ ಪ್ರತಿದಿನ ಸಂಜೆ ವಿಧಿ ತನ್ನನ್ನು ದಾಟಿ ಹೋಗಿದೆ ಎಂದು ಅವನಿಗೆ ಅನಿಸುತ್ತಿತ್ತು. ಜೀವನವೇ ಬದಲಾಗುತ್ತದೆ, ಏಕೆಂದರೆ ನನ್ನ ಭವಿಷ್ಯವಾಣಿ ಇಂದಿನವರೆಗೂ ಎಂದೂ ಸುಳ್ಳಾಗಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೇವಲ ಮನೋರಂಜನೆಯಂತೆ ಕೇಳಬೇಡಿ, ಇದನ್ನು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ತಿರುವು ಎಂದು ಭಾವಿಸಿ. ಮುಂಬರುವ ಮುಂದಿನ 72 ಗಂಟೆಗಳ ಒಳಗೆ ನಿಮ್ಮ ಅದೃಷ್ಟವು ಕುದುರೆಗಿಂತಲೂ ವೇಗವಾಗಿ ಓಡಲಿದೆ. ಪತ್ರಿಕೆಗಳಲ್ಲಿ ನಿಮ್ಮ ಹೆಸರು ಪ್ರಕಟವಾಗುತ್ತದೆ, ಜನರು ನಿಮ್ಮ ಮನೆಗೆ ಬರುತ್ತಾರೆ, ನಿಮ್ಮ ಪ್ರಗತಿಯನ್ನು ನೋಡಿ ಎಲ್ಲರೂ ಅಸೂಯೆ ಪಡುತ್ತಾರೆ ಮತ್ತು ನಿಮ್ಮ ಪ್ರಶಂಸೆಯನ್ನು ಮಾಡುತ್ತಾರೆ. ನೀವು ಎಲ್ಲರಿಗೂ ಸಿಹಿ ತಿನ್ನಿಸಬೇಕಾಗುತ್ತದೆ, ಏಕೆಂದರೆ ನಿಮ್ಮ ಅದೃಷ್ಟದ ವೇಗವನ್ನು ಇನ್ನು ಮುಂದೆ ಯಾರೂ ತಡೆಯಲು ಸಾಧ್ಯವಿಲ್ಲ. ಆದರೆ ನೆನಪಿಡಿ, ಈ ಪವಾಡ ಕೇವಲ ಅವರಿಗಾಗಿ ಮಾತ್ರ. ಯಾರು ಇಂದಿನ ಈ ವಿಡಿಯೋವನ್ನು ಗಮನವಿಟ್ಟು ಶ್ರದ್ಧೆಯಿಂದ ಮತ್ತು ಕೊನೆಯವರೆಗೂ ನೋಡುತ್ತಾರೋ ಅವರಿಗೆ ಮಾತ್ರ. ಯಾರು ಮಧ್ಯದಲ್ಲಿ ಓಡಿ ಹೋಗುತ್ತಾರೋ, ಮುನ್ನಡೆಸುತ್ತಾರೋ ಅಥವಾ ಮನಸ್ಸಿನಲ್ಲಿ ಸಂಶಯ ಇಟ್ಟುಕೊಂಡು ನೋಡುತ್ತಾರೋ ಅವರಿಗೆ ಈ ಅವಕಾಶ ಮತ್ತೊಮ್ಮೆ ಎಂದಿಗೂ ಬರುವುದಿಲ್ಲ, ಏಕೆಂದರೆ ಈ ಯೋಗವು ಸುಮಾರು 100 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸೃಷ್ಟಿಯಾಗುತ್ತದೆ. ರಾಜಯೋಗ, ಅಮೃತ ಸಿದ್ಧಿಯೋಗ ಮತ್ತು ಮಹಾತಾಂಡವ ಯೋಗಗಳ ಇಂತಹ ಅಪರೂಪದ ಸಂಗಮವು ಉಂಟಾದಾಗ ಬ್ರಹ್ಮಾಂಡವು ಸ್ವತಃ ಆಯ್ದ ಕೆಲವು ಜನರ
ಜನರ ಜೀವನವನ್ನು ಒಂದೇ ಬಾರಿಗೆ ಬದಲಾಯಿಸಿ ಬಿಡುತ್ತದೆ. ಇಂದು ರಾತ್ರಿ 12:10 ನಂತರ ನಿಮಗೆ ಗ್ರಹಗಳ ಚಲನೆಯಲ್ಲಿ ಇಂತಹ ಒಂದು ಮಹಾತಾಂಡವ ಆರಂಭವಾಗಲಿದೆ. ವರ್ಷಗಳಿಂದ ಸೂಕ್ತವಾಗಿದ್ದ ಎಲ್ಲ ಶಕ್ತಿಗಳನ್ನು ಜಾಗೃತಗೊಳಿಸುತ್ತದೆ. ಇದು ವಿನಾಶಕ್ಕಾಗಿ ಅಲ್ಲ, ಬದಲಿಗೆ ಅನ್ಯಾಯ, ವಂಚನೆ ಮತ್ತು ನಕಾರಾತ್ಮಕತೆಯ ವಿರುದ್ಧ ನ್ಯಾಯದ ಕಹಳೆಯಾಗಿದೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮಿಂದ 3 ಕೆಲಸಗಳನ್ನು ಮಾಡಿಸಲು ಬಯಸುತ್ತೇನೆ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಬಯಸಿದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಸಚ್ಚಾರಿತ್ರ್ಯದ ಮನಸ್ಸಿನಿಂದ ಜೈ ಮಾತಾಜಿ, ಜೈ ಬಾಲಾಜಿ ಮಹಾರಾಜ್, ಜೈ ಹನುಮಾನ್ ಎಂದು 3 ಬಾರಿ ಬರೆಯಿರಿ. ಮತ್ತು ಒಂದು ವೇಳೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ 3 ಸಣ್ಣ ಕೆಲಸಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ನೀವು ಶ್ರದ್ಧೆಯನ್ನು ತೋರಿಸದಿದ್ದರೆ ಎಂಬುದನ್ನು ಬ್ರಹ್ಮಾಂಡವು ಗಮನಿಸುತ್ತದೆ ಮತ್ತು ಅದೇ ಕ್ಷಣದಿಂದ ನಿಮಗಾಗಿ ಹೊಸ ಹಾದಿಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಯಾರು ಈ 3 ಕೆಲಸಗಳನ್ನು ಮಾಡುವುದಿಲ್ಲವೋ ಅವರು ತಿಳಿದುಕೊಳ್ಳಿ, ಅದೇನೆಂದರೆ ಅವರು ತಮ್ಮ ಅದೃಷ್ಟವನ್ನು ತಾವೇ ತಡೆಹಿಡಿದಂತಾಗುತ್ತದೆ. ಈಗ ಕೇಳಿ, ಇಂದು ರಾತ್ರಿ 12:10 ನಂತರ ನಿಮ್ಮ ಜೀವನದಲ್ಲಿ 3 ಇಂತಹ ಮಹಾಸತ್ಯಗಳು ಅನಾವರಣಗೊಳ್ಳಲಿವೆ. ಅವುಗಳನ್ನು ಹೇಳಿದರೆ ನಿಮ್ಮ ಆತ್ಮವು ನಡುಗಿ ಹೋಗುತ್ತದೆ. ಮೊದಲನೆಯ ಮಹಾಸತ್ಯವು ನಿಮ್ಮ ಅಡಗಿರುವ ಶತ್ರುಗಳ ಸರ್ವನಾಶ ಮತ್ತು ಅವರ ನಿಜವಾದ ಮುಖವಾಡ ಬಯಲಾಗುವುದಕ್ಕೆ ಸಂಬಂಧಿಸಿದೆ. ಎರಡನೆಯ ಮಹಾಸತ್ಯವು ನಿಮ್ಮ 7 ತಲೆಮಾರುಗಳಿಂದ ನಡೆದು ಬರುವ ಬಡತನ, ಅವಮಾನ ಮತ್ತು ಸಾಲದ ಸರಪಳಿಯನ್ನು ಮುರಿಯುವುದಕ್ಕೆ ಸಂಬಂಧಿಸಿದ್ದಾಗಿದೆ. ಮತ್ತು ಮೂರನೆಯ ಮಹಾಸತ್ಯವು ಎಷ್ಟು ಆಳವಾದ ಮತ್ತು ಭಯಾನಕವಾಗಿದೆ ಎಂದರೆ ಅದನ್ನು ಕೇಳುವ ಮುನ್ನ ಮನುಷ್ಯ ತನ್ನ ಗುಂಡಿಗೆಯನ್ನು ಗಟ್ಟಿ ಮಾಡಿಕೊಳ್ಳಬೇಕಾಗುತ್ತದೆ. ಇದು ನೇರವಾಗಿ ನಿಮ್ಮ ಜೀವನ ಮತ್ತು ಮರಣದ ನಡುವೆ ತೂಗಾಡುತ್ತಿರುವ ಅದೃಶ್ಯ ಸಂಕಷ್ಟಕ್ಕೆ ಸಂಬಂಧಿಸಿದೆ. ಇದುವರೆಗೂ ನಿಮ್ಮನ್ನು ಆವರಿಸಿಕೊಂಡಿತ್ತು. ಮೊದಲನೆಯ ಮಹಾಸತ್ಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಎಷ್ಟು ಬಾರಿ ಅನುಭವಿಸಿರಬಹುದು ಎಂದರೆ ನೀವು ಯಾರನ್ನು ಅತ್ಯಂತ ಆಪ್ತರೆಂದು ಭಾವಿಸಿದ್ದೀರೋ ಅವರೇ ಬೆನ್ನ ಹಿಂದೆ ನಿಮ್ಮ ನಿಂದನೆ ಮಾಡುತ್ತಿದ್ದರು. ನಿಮ್ಮದೇ ಸ್ವತಃ ಸಂಬಂಧಿಕರು, ನಿಮ್ಮದೇ ವಂಶದ ಯಾವುದೋ ಒಂದು ಮುಖ. ಯಾರು ಮನೆಗೆ ಬಂದರೆ ವಾತಾವರಣವೇ ಭಾರವಾಗುತ್ತಿತ್ತೋ ಅಂಥವರು ಅವರು ಮನೆಗೆ ಬಂದ ಹೋದ ತಕ್ಷಣ ಮನೆಯಲ್ಲಿ ಜಗಳ, ವಿವಾದ, ನಷ್ಟ ಮತ್ತು ಕಾಯಿಲೆಗಳು ಹೆಚ್ಚಾಗುತ್ತವೆ. ನೀವು ಯಾವುದೇ ಕಾರಣವಿಲ್ಲದೆ ಹಲವು ಬಾರಿ ದೇಹವು ಭಾರವಾದಂತೆ ಅನುಭವಿಸಿದ್ದೀರಿ. ರಾತ್ರಿಗಳ ನಿದ್ರೆ ಇಲ್ಲದಂತಾಯಿತು. ಯಾವುದೋ ಒಂದು ಅಪರಿಚಿತ ಭಯ ನಿಮ್ಮನ್ನು ಒಳಗಿನಿಂದಲೇ ತಿನ್ನುತ್ತಿತ್ತು, ಆದರೆ ಹೊರಗಿನಿಂದ ಎಲ್ಲವೂ ಸಹಜವಾಗಿ ಕಾಣಿಸುತ್ತಿತ್ತು. ಇದೆಲ್ಲವೂ ಯಾವ ಸಂಕೇತವೆಂದರೆ ನಿಮ್ಮ ಜೀವನದ ಆಕಾಶದಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಿಮ್ಮ ಶಕ್ತಿಯನ್ನು ಹೀರುತ್ತಿತ್ತು. ರಾತ್ರಿ 12:10 ನಂತರ ಯಾವ ಮಹಾತಾಂಡವ ಯೋಗವು ಸಕ್ರಿಯಗೊಳ್ಳುತ್ತಿದೆಯೋ ಅದು ಎಲ್ಲಕ್ಕಿಂತ ಮೊದಲು ಅದೇ ಮುಖವಾಡದ ಮೇಲೆ ಪ್ರಹಾರ ಮಾಡುತ್ತದೆ. ಈ ಶತ್ರು ಯಾರೋ ದೂರದ ವ್ಯಕ್ತಿಯಲ್ಲ, ಅವರು ನಿಮ್ಮ ಎದುರಿಗೆ ಕುಳಿತು ಮುಗುಳ್ನಗುತ್ತಾ ಚಹಾ ಕುಡಿಯುವವರಾಗಿದ್ದಾರೆ. ನಿಮ್ಮ ಮಕ್ಕಳ ತಲೆಯ ಮೇಲೆ ಕೈ ಸವರಿ ಹರಸುವಂತವರಾಗಿದ್ದಾರೆ. ಆದರೆ ನಿಮ್ಮ ಎದುರು ಹೊಗಳಿಕೆಯ ಮಹಾಪೂರವನ್ನೇ ಹರಿಸುತ್ತಾರೆ. ಆದರೆ ಬೆನ್ನು ತಿರುಗಿಸಿ ಹೋದ ತಕ್ಷಣವೇ ಅದೇ ಬಾಯಿಂದ ನಿಮ್ಮ ಬಗ್ಗೆ ಕೆಟ್ಟ ಶಬ್ದಗಳನ್ನು ಆಡುತ್ತಾರೆ. ಇವರು ನಿಮ್ಮ ಸಂಬಂಧದ ಬಯಲಿನ ಒಳಗೆ ಕುಳಿತಿದ್ದಾರೆ. ಶತ್ರುಗಳಲ್ಲಿ ಅತ್ಯಂತ ಅಪಾಯಕಾರಿ ಎಂದರೆ ಎದುರಿಗೆ ಕತ್ತಿ ಹಿಡಿದು ಬರುವವನಲ್ಲ, ಇದು ಗೀತೆ ಹೇಳುತ್ತದೆ. ಬದಲಿಗೆ ಮಿತ್ರನ ಸೋಗಿನಲ್ಲಿ ಬಂದು ಹೃದಯವನ್ನು ಪ್ರವೇಶಿಸುವವನೇ ಅತ್ಯಂತ ಅಪಾಯಕಾರಿ. ಇಂದು ಅದೇ ಶತ್ರುವಿನ ಅಸಲಿ ಬಣ್ಣ ಬಯಲಾಗಲಿದೆ. ಹೌದು, ಈ ಶತ್ರುವಿನ ಮುಖ ಹಳೆಯದೇ ಇರುತ್ತದೆ, ಆದರೆ ಅವರು ನಡವಳಿಕೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಅಂತಹ ಬದಲಾವಣೆಯನ್ನು ಗಮನಿಸುತ್ತೀರಿ. ಅದನ್ನು ನಿರ್ಲಕ್ಷಿಸುತ್ತೀರಿ. ಸಾಧ್ಯವೇ ಇಲ್ಲ. ಅವರು ಹಠಾತ್ತಾಗಿ ಯಾವುದೇ ವಿಷಯದಲ್ಲಿ ನಾಲಿಗೆ ಜಾರಿ ವರ್ಷಗಳಿಂದ ಮುಚ್ಚಿಟ್ಟ ರಹಸ್ಯವನ್ನು ನಿಮ್ಮ ಎದುರು ಬಹಿರಂಗಪಡಿಸಬಹುದು. ಮೂರನೆಯ ವ್ಯಕ್ತಿಯ ಮೂಲಕ ಅವರ ಅಸಲಿಯತ್ತು ನಿಮ್ಮ ಮುಂದೆ ಬರಬಹುದು, ಅಥವಾ ಈ ವ್ಯಕ್ತಿ ಯಾವುದೋ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾಡಿದ ಕರ್ಮಗಳ ಹೊರೆಯನ್ನು ತಾಳಲಾರದೆ ಅವರ ಬಾಯಿಯಿಂದಲೇ ಸತ್ಯವು ಹೊರಬರಬಹುದು. ಈ ಸಂಕೇತವು ಬಂದ ತಕ್ಷಣ ನಿಮ್ಮ ಮನಸ್ಸು ತಾನಾಗೇ ಹೇಳುತ್ತದೆ, ಹೌದು, ಇವರೇ ನನ್ನನ್ನು ಒಳಗಿನಿಂದ ಮುರಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಎಂದು. ಅದೇ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಕರ್ಮಗಳ ತಕ್ಕಡಿ ಉಲ್ಟಾ ಆಗಲು ಪ್ರಾರಂಭವಾಗುತ್ತದೆ. ಈ ಶತ್ರುವಿನ ದಾಳಿಯನ್ನು ಹಿಮ್ಮೆಟ್ಟಿಸಲು ಇಂದು ರಾತ್ರಿಯಿಂದ ಒಂದು ಸಣ್ಣ ಆದರೆ ಅತ್ಯಂತ ಪ್ರಭಾವಶಾಲಿಯಾದ ನಿಯಮವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ರಾತ್ರಿ 12 ಗಂಟೆಯ ಸುಮಾರಿಗೆ ನಿಮ್ಮ ಮನೆಯ ದೇವರ ಕೋಣೆಗೆ ಅಥವಾ ನಿಮ್ಮ ಮನೆಯ ದೇವರ ಭಾವಚಿತ್ರವನ್ನು ಇರಿಸುವ ಜಾಗಕ್ಕೆ ಹೋಗಿ ಪ್ರಶಾಂತ ಮನಸ್ಸಿನಿಂದ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಶ್ರೀ ಹನುಮಂತನನ್ನು ಸ್ಮರಿಸಿ ಮತ್ತು ಮನಸ್ಸಿನಲ್ಲಿ ಹೀಗೆ ಹೇಳಿ, ಹೇ ಸಂಕಟ ಮೋಚನ, ನೀನು ಹೇಗೆ ಪ್ರಭು ಶ್ರೀರಾಮನ ಹಾದಿಯಿಂದ ಪ್ರತಿಯೊಂದು ಅಡಚಣೆಯನ್ನು ನಿವಾರಿಸಿದ್ದೀಯೋ ಹಾಗೆ ನನ್ನ ಜೀವನದಲ್ಲಿ ಅಡಗಿರುವ ಪ್ರತಿಯೊಂದು ಶತ್ರುವಿನ ಶಕ್ತಿಯನ್ನು ನಿಷ್ಫಲಗೊಳಿಸು. ಯಾರು ನನಗಾಗಿ ಕೆಟ್ಟದ್ದನ್ನು ಯೋಚಿಸುತ್ತಿದ್ದಾರೋ ಅವರ ಶಕ್ತಿಯನ್ನು ಅಳಿಸು. ಅದರ ನಂತರ ಆ ಆಲೋಚನೆಗಳು ಅವರ ಜೀವನಕ್ಕೆ ಪಾಠ ಕಲಿಸಲಿ ಮತ್ತು ನನ್ನ ಮನೆಗೆ ನಿನ್ನ ಚರಣಗಳ ಆಶ್ರಯ ಸಿಗಲಿ. ನಂತರ ನಿಮ್ಮ ಮನೆಯ ಹೊಸ್ತಿಲ ಕಡೆಗೆ ಒಮ್ಮೆ ಭಕ್ತಿ ಭಾವದಿಂದ ಕೈ ಮುಗಿದು 3 ಬಾರಿ ಈ ಸಂಕಲ್ಪವನ್ನು ಮಾಡಿ, ನನ್ನ ಮನೆಗೆ ಯಾರು ಪ್ರವೇಶಿಸಿದರೋ ಅವರು ಕೇವಲ ಶುಭ ಭಾವನೆಯನ್ನು ಮಾತ್ರ ತರಲಿ. ಕೆಟ್ಟ ಭಾವನೆಯಿಂದ ತರುತ್ತಾರೋ ಅವರ ದುರುದ್ದೇಶವು ಇದೇ
ಇದೇ ಹೊಸ್ತಿಲಲ್ಲಿ ನಾಶವಾಗಲಿ. ಈ ಮಾತುಗಳು ಸಾಮಾನ್ಯವೆನಿಸಬಹುದು, ಆದರೆ ಈ ಸಂಕಲ್ಪವು ಹೃದಯದಿಂದ ಹೊರಟಾಗ ಅದುವೇ ಮಂತ್ರವಾಗಿ ಬದಲಾಗುತ್ತದೆ. ಇಂದು ರಾತ್ರಿಯಿಂದ ನಿಮ್ಮ ಮನೆಗೆ ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳ ಕಟ್ಟಡವಾಗಿ ಉಳಿಯುವುದಿಲ್ಲ. ಇದು ಒಂದು ತಪೋಭೂಮಿಯಾಗಿ ಬದಲಾಗಲು ಪ್ರಾರಂಭವಾಗುತ್ತದೆ. ಎಲ್ಲಿ ನಕಾರಾತ್ಮಕತೆಯು ತನ್ನಷ್ಟಕ್ಕೆ ತಾನೇ ನಿಲ್ಲಲು ಸಾಧ್ಯವಾಗುವುದಿಲ್ಲವೋ ಹಾಗೆ ಈಗ ಎರಡನೆಯ ಮಹಾಸತ್ಯಕ್ಕೆ ಬರೋಣ. ಇದು ನಿಮ್ಮ ಧನ, ಅದೃಷ್ಟ ಮತ್ತು ಗೌರವಕ್ಕೆ ಸಂಬಂಧಿಸಿದ್ದಾಗಿದೆ. ಯಾವಾಗ ಶತ್ರುವಿನ ಜಾಲವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆಯೋ ಆಗ ಎಲ್ಲಕ್ಕಿಂತ ಮೊದಲು ಧನದ ಬಾಗಿಲು ತೆರೆಯುವ ಸಂಕೇತಗಳು ಸಿಗಲಾರಂಭಿಸುತ್ತವೆ. ಹಣ ಬರುವ ಸರಿಯಾದ ಸಮಯಕ್ಕೆ ಮುಂಚಿತವಾಗಿ ಯಾವುದಾದರೊಂದು ಅಡ್ಡಿ ಒಂದು ದಾರಿಯನ್ನು ತಡೆದು ನಿಲ್ಲಿಸುವುದನ್ನು ನೀವು ಹಲವು ಬಾರಿ ಅನುಭವಿಸಿರಬಹುದು. ಕಾಗದ ಪತ್ರಗಳು ಸಿಲುಕಿಕೊಳ್ಳುತ್ತವೆ, ಪಾವತಿ ನಿಂತು ಹೋಗುತ್ತದೆ, ಗ್ರಾಹಕರು ಕೈಕೊಡುತ್ತಾರೆ, ಸಂದರ್ಶನದ ಕೊನೆಯ ಹಂತದಲ್ಲಿ ನೀವು ತಿರಸ್ಕರಿಸಲ್ಪಡುತ್ತೀರಿ. ಇದೆಲ್ಲವೂ ನಿಮ್ಮ ಧನದ ಭಂಡಾರದ ಕೀಲಿಯು ಯಾವುದೋ ಒಂದು ಅದೃಶ್ಯ ಬಂಧನದಲ್ಲಿ ಸಿಲುಕಿಕೊಂಡಿರುವುದರ ಸಂಕೇತವಾಗಿತ್ತು. ಇಂದಿನ ನಂತರ ಈ ಕೀಲಿಯು ಚಲಿಸಲು ಪ್ರಾರಂಭಿಸುತ್ತದೆ. ಇಂದು ಸೂರ್ಯಾಸ್ತದ ನಂತರದಿಂದ ಹಿಡಿದು ಮುಂದಿನ 72 ಗಂಟೆಗಳ ಒಳಗೆ ನಿಮಗೆ ಯಾವುದಾದರೊಂದು ಮಾಹಿತಿ, ಸಂದೇಶ, ಕರೆ ಬರುವುದು ಅಥವಾ ಹಳೆಯ ಕೆಲಸಗಳು ಮರುಜೀವ ಪಡೆಯುವ ಸಂಕೇತವನ್ನು ಖಂಡಿತವಾಗಿಯೂ ಸಿಗಲಿದೆ. ಯಾವುದೇ ಹಳೆಯ ವ್ಯವಹಾರದ ಹಣವು ಇದ್ದಕ್ಕಿದ್ದಂತೆ ನೆನಪಿಗೆ ಬರುತ್ತದೆ. ಬಾಕಿ ಉಳಿದಿದ್ದ ಸಾಲವು ಮರಳಿ ಬರುತ್ತದೆ. ತಡೆ ಹಿಡಿಯಲ್ಪಟ್ಟ ಬಿಲ್ ಪಾಸ್ ಆಗುತ್ತದೆ. ಯಾವುದೋ ಹೊಸ ಕೆಲಸ ನಿಮ್ಮ ಕೈ ಸೇರುತ್ತದೆ ಅಥವಾ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಅವಕಾಶದ ಚರ್ಚೆ ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಆದರೆ ನೆನಪಿಡಿ, ಗೀತೆ ನಿಮಗೆ ಕಲಿಸುತ್ತದೆ ಅದೇನೆಂದರೆ ನಾವು ಹಂಚದ ಲಕ್ಷ್ಮಿ ದೀರ್ಘಕಾಲ ಉಳಿಯುವುದಿಲ್ಲ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಂದು ಪವಿತ್ರವಾದ ನಿಯಮವನ್ನು ಸ್ಥಾಪಿಸಿಕೊಳ್ಳಿ. ಯಾವ ಧನ, ಅವಕಾಶ ಅಥವಾ ಯಶಸ್ಸು ನಿಮಗೆ ಈ 72 ಗಂಟೆಗಳಲ್ಲಿ ದೊರೆಯುತ್ತದೆಯೋ ಅದರ ಕನಿಷ್ಠ ಒಂದು ಭಾಗ ಒಂದು ಸೇವೆ, ದಾನ ಅಥವಾ ಯಾವುದಾದರೂ ಅಗತ್ಯವಿರುವ ಕಲ್ಯಾಣಕ್ಕಾಗಿ ಖಂಡಿತವಾಗಿಯೂ ವಿನಿಯೋಗಿಸಿ. ದಾನ ಎನ್ನುವುದು ಕೇವಲ ಹಣದ ರೂಪದಲ್ಲಿ ಇರಬೇಕಾಗಿಲ್ಲ, ಅದು ಭಾವನೆಯ ರೂಪದಲ್ಲಿಯೂ ಇರಬಹುದು. ಒಂದು ವೇಳೆ ನೀವು ಆರ್ಥಿಕವಾಗಿ ಕ್ಷೇಮವಾಗಿದ್ದರೆ ಯಾರಿಗಾದರೂ ಬಡವರಿಗೆ ಔಷಧಿ, ಹೆಣ್ಣು ಮಕ್ಕಳ ಶಿಕ್ಷಣ ಅಥವಾ ಮದುವೆ, ದೇವಸ್ಥಾನದಲ್ಲಿ ದೀಪ ಹಚ್ಚುವುದು, ಗೋಸೇವೆ ಅಥವಾ ಅನ್ನದಾನದಲ್ಲಿ ಕೊಡುಗೆ ನೀಡಬಹುದು. ಒಂದು ವೇಳೆ ಈಗ ಆರ್ಥಿಕ ಮುಗ್ಗಟ್ಟು ಇದ್ದರೆ ನಿಮ್ಮ ಸಮಯ, ಶ್ರಮ, ಜ್ಞಾನ ಅಥವಾ ಪ್ರಾರ್ಥನೆಯನ್ನು ದಾನ ಮಾಡಬಹುದು. ಯಾರಾದರೂ ವೃದ್ಧ ಪೋಷಕರಿಗೆ ಆಸರೆಯಾಗಬಹುದು. ಧರ್ಮದ ಹಾದಿಯಲ್ಲಿ ನಡೆಯುವುದು, ಸಂಕಷ್ಟದಲ್ಲಿರುವ ವ್ಯಕ್ತಿಯ ಮಾತನ್ನು ತಾಳ್ಮೆಯಿಂದ ಆಲಿಸುವುದು ಮತ್ತು ದುಃಖಿತನಾದ ವ್ಯಕ್ತಿಗೆ ದೇವರ ನಾಮವನ್ನು ಬೋಧಿಸಿ ಧೈರ್ಯ ತುಂಬುವುದು ಕೂಡ ಒಂದು ರೀತಿಯ ದಾನವೇ ಆಗಿದೆ. ಹೌದು, ಹಣದ ಹರಿವಿನ ಮೇಲೆ ನೇರ ಪರಿಣಾಮ ಬೀರುವ ಮತ್ತೊಂದು ರಹಸ್ಯವನ್ನು ಕೇಳಿ. ನಿಮ್ಮ ಮನೆಯ ಈಶಾನ್ಯ ಭಾಗ, ಅಂದರೆ ಈಶಾನ್ಯ ಮೂಲೆ, ನಿಮ್ಮ ಮನೆಯ ಶಕ್ತಿಯ ಮುಖ್ಯ ದ್ವಾರವಾಗಿದೆ. ಅಲ್ಲಿಂದಲೇ ದೈವಿಕ ಶಕ್ತಿಗಳು ಪ್ರವೇಶಿಸುತ್ತವೆ. ಒಂದು ವೇಳೆ ಆ ಮೂಲೆ ಯಾವಾಗಲೂ ಗಲೀಜಾಗಿದ್ದರೆ, ಅಲ್ಲಿ ಅನುಪಯುಕ್ತ ವಸ್ತುಗಳು, ಚಪ್ಪಲಿಗಳು, ಕಸ, ಒಡೆದ ಪಾತ್ರೆಗಳು ಅಥವಾ ಹಾಳಾದ ವಸ್ತುಗಳನ್ನು ಇಟ್ಟಿದ್ದರೆ ನೀವೇ ಸ್ವತಃ ಸಂಪತ್ತು ಮತ್ತು ಅದೃಷ್ಟದ ಶಕ್ತಿಯ ಹಾದಿಯನ್ನು ತಡೆದಿದ್ದೀರಿ ಎಂದು ತಿಳಿಯಿರಿ. ಆದ್ದರಿಂದ ಇಂದು ನಿಮಗೆ ಸಮಯ ಸಿಕ್ಕಾಗ ತಕ್ಷಣ ಮೊದಲು ಆ ಮೂಲೆಯನ್ನು ಸ್ವಚ್ಛಗೊಳಿಸಿ, ಕಸಗುಡಿಸಿ, ನೆಲವೊರೆಸಿ, ಸ್ವಲ್ಪ ಗಂಗಾಜಲ ಅಥವಾ ಶುದ್ಧ ನೀರನ್ನು ಚಿಮುಕಿಸಿ, ಅಲ್ಲಿ ಒಂದು ಚಿಕ್ಕ ದೀಪ ಅಥವಾ ಧೂಪದ ಕಡ್ಡಿ ಹಚ್ಚಿ ಮನಸ್ಸಿನಲ್ಲಿ ಲಕ್ಷ್ಮೀನಾರಾಯಣರನ್ನು ಸ್ಮರಿಸುತ್ತಾ ಹೇಗೆ ಹೇಳಿ: ನಾರಾಯಣ, ಹೇ ಲಕ್ಷ್ಮೀ ಮಾತೆ, ನನ್ನ ಮನೆಯ ಈ ಮೂಲೆಯಿಂದ ಎಲ್ಲ ಸೋಮಾರಿತ್ವ, ದಾರಿದ್ರ್ಯ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡಿ ಮತ್ತು ನಿಮ್ಮ ಕರುಣಾಮಯ ಪಾದಗಳನ್ನು ಇಲ್ಲಿ ನೆಲೆಗೊಳಿಸಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಒಳಗೆ ಒಂದು ರೀತಿಯ ಹಗುರತನದ ಅನುಭವವಾಗುತ್ತದೆ. ವರ್ಷಗಳಷ್ಟು ಹಳೆಯದಾದ ಭಾರವನ್ನು ಯಾರೋ ಇಳಿಸಿದಂತೆ ಅನಿಸುತ್ತದೆ. ಈಗ ಮೂರನೆಯ ಮತ್ತು ಅತ್ಯಂತ ಆಳವಾದ ಮಹಾಶಕ್ತಿಯ ಕಡೆ ಬರೋಣ. ಇದು ನಿಮ್ಮ ಉಸಿರಾಟ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದೆ. ನಿಮ್ಮ ಮನೆಯ ಪ್ರಾಣಶಕ್ತಿ ಮತ್ತು ನಿಮ್ಮ ಮೇಲೆ ಸುಳಿದಾಡುತ್ತಿರುವ, ಇದುವರೆಗೂ ನಿಮ್ಮ ಬೆನ್ನ ಹಿಂದೆ ವಾಸವಾಗಿದ್ದ ಈ ಅದೃಶ್ಯ ಸಂಕಷ್ಟಕ್ಕೆ ಇದು ಬೆಸೆದುಕೊಂಡಿದೆ. ಕೇವಲ ಹಣದ ಕೊರತೆ ಒಂದೇ ಸಮಸ್ಯೆ ಆಗಿರುವುದಿಲ್ಲ. ಹಣವಿದ್ದರೂ ನೆಮ್ಮದಿ ಇಲ್ಲದ ಎಷ್ಟೋ ಮನೆಗಳಿವೆ. ಯಾರಾದರೂ ಒಬ್ಬರು ಸದಾ ಅನಾರೋಗ್ಯದಿಂದ ಇರುತ್ತಾರೆ. ಸದಾ ಔಷಧಿಗಳು ನಡೆಯುತ್ತಲೇ ಇರುತ್ತವೆ, ಆದರೆ ಕಾಯಿಲೆ ಪದೇ ಪದೇ ಮರುಕಳಿಸುತ್ತದೆ. ಇನ್ನು ಕೆಲವರ ನ್ಯಾಯಾಲಯದ ಪ್ರಕರಣಗಳು ವರ್ಷಗಟ್ಟಲೆಯಿಂದ ಬಗೆಹರಿಯದೆ ಉಳಿದಿರುತ್ತವೆ. ಯಾರೋ ತಮ್ಮ ಪ್ರೀತಿ ಪಾತ್ರರಿಂದ ದೂರವಾಗಿ ಒಳಗೊಳಗೆ ನೊಂದು ಹೋಗಿರುತ್ತಾರೆ. ಇನ್ನು ಕೆಲವರ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಇಂತಹ ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ಅದೇನೆಂದರೆ ಬದುಕುವ ಆಸೆ ಕ್ಷೀಣಿಸಿ ಹೋಗಿರುತ್ತದೆ.